ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸ್ಟಾರ್ ನಟ ನಟಿಯರು ಬರಲಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದರು. ಆದರೆ ಈಗ ಒಂದೊಂದೇ ಸುದ್ದಿಗಳು ಹೊರಗೆ ಬರ್ತಾ ಇದೆ. ಸುದೀಪ್ ಅವರಿಗೆ ಆಹ್ವಾನವೇ ಹೋಗಿರಲಿಲ್ವಾ? ಹಾಗಾದರೆ ಇವರು ಸೆಲೆಕ್ಟಿವ್ ಆಗಿ ಕೆಲವ್ರಿಗೆ ಮಾತ್ರ ಆಹ್ವಾನ ಕೊಟ್ಟರಾ ಅಂತ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸುದೀಪ್ಗೆ ಆಹ್ವಾನ ಕೊಟ್ಟಿರಲಿಲ್ವಾ? ನಟ ಸುದೀಪ್ ಅವರ ಮ್ಯಾನೇಜರ್ ಚಂದ್ರಚೂಡ್ ಹೊಸ ಆರೋಪವನ್ನು ಮಾಡಿದ್ದಾರೆ. ಆಮಂತ್ರಣವನ್ನು ಕೊಡದೆ ನಟ ಸುದೀಪ್ ಹೆಂಗೆ ಬರೋದಕ್ಕೆ ಸಾಧ್ಯ? ಯಾಕೆಂದರೆ ಇವರೆಲ್ಲ ಹೇಳಿದ್ರಲ್ಲ, CCLನಲ್ಲಿದ್ದರು, ಮೈಸೂರಿನಲ್ಲಿ CCL ಆಡ್ತಾ ಇದ್ರು ಅಂತ. ನೀವು ಆಹ್ವಾನನೇ ಕೊಟ್ಟಿಲ್ಲ. ಸಾಧು ಕೋಕಿಲ ಮಾಡಿರುವ ಚಿತ್ರೋತ್ಸವದ ಅಪಭ್ರಂಶ ಇದು. ಶಾಸಕ ರವಿ ಗಣಿಗಾಗೆ ಸುದೀಪ್ ಹೆಸರನ್ನು ಹೇಳುವ ಧೈರ್ಯ ಇಲ್ಲ. ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ಹೀಗಂತ ಶಾಸಕ ರವಿ ಗಣಿಗ ಟೀಕೆಗೆ ಸುದೀಪ್ ಮ್ಯಾನೇಜರ್ ತಿರುಗೇಟು ಕೊಟ್ಟಿದ್ದಾರೆ. ರವಿ ಗಣಿಗ ಅವ್ರು ಹೇಳಿದ್ದೇನು, ನಾವು ಪ್ರಶಸ್ತಿ ಕೊಟ್ಟರೆ ಸ್ವೀಕರಿಸಲ್ಲ, ಬಾಲಿವುಡ್ ಅವ್ರು ಕೊಟ್ಟರೆ ಓಡೋಗಿ ಇಸ್ಕೋತಾರೆ ಅಂತ ಇಂಡೈರೆಕ್ಟಾಗಿ ಸುದೀಪ್ ಬಗ್ಗೆ ಮಾತಾಡಿದರು. ಹೆಸರು ಹೇಳಿರಲಿಲ್ಲ. ಹಾಗಾಗಿ ಈಗ ಅವರ ಮ್ಯಾನೇಜರ್ ಚಂದ್ರಚೂಡ್ ಅವ್ರು ಹೇಳ್ತಾರೆ, ಹೌದ್ರಿ ನೀವು ಕೊಟ್ಟೇ ಇಲ್ಲ ಇನ್ವಿಟೇಷನ್ ಫಸ್ಟ್ ಆಫ್ ಆಲ್ ಅಂತ ಅವ್ರು ಹೇಳೋದು. ಸುದೀಪ್ ಅವರ ಮ್ಯಾನೇಜರ್ ಚಂದ್ರಚೂಡ್ ಹೊಸ ಆರೋಪವನ್ನು ಮಾಡಿದ್ದಾರೆ. ಆಹ್ವಾನವನ್ನೇ ಕೊಟ್ಟಿಲ್ಲ ಅಂದಮೇಲೆ ಹೆಂಗೆ ಬರ್ತಾರೆ ಅವರು ಅಂತ. ನೀವು ಮಾತಾಡೋದು ಕಿಚ್ಚ ಸುದೀಪ ಅವ್ರ ಬಗ್ಗೆ. ಅವ್ರ ಹೆಸರನ್ನಾರು ನೀವು ತಗೋಬೋದಾಗಿತ್ತು, ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು. ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ. ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ, ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. 2004ರಿಂದ ಕಿಚ್ಚ ಸುದೀಪ ಅವರು ಇದುವರೆಗೂ 21 ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನ, ಹಿಂದಿ, ಕನ್ನಡ ಯಾವುದೇ ಅವಾರ್ಡ್ಗಳನ್ನ ತಗೊಂಡಿಲ್ಲ. ಯಾಕೆ ಅವಾರ್ಡ್ ತಗೊಂಡಿಲ್ಲ? ಮೊದಲನೇದಾಗ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನ ನಯವಾಗಿ ನಿರಾಕರಿಸಿದ್ರು ಬಿಟ್ರೆ ತಿರಸ್ಕರಿಸಿದ್ದಲ್ಲ. ಹೇಗೆ ಗೌರವಯುತ ಡಾಕ್ಟರೇಟ್ ಅನ್ನ ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ, ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು, ಅದೇ ತರ ಹೇಳಿದ್ರು ಯೂತ್ಸ್ಗೆ, ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಕೊಡಿ ಅಂತ. ಅದರ ಹಿಂದೆ ಒಂದು ಯೋಚನೆ ಇತ್ತು, ಒಂದಷ್ಟು ಅವಮಾನಗಳಿದ್ವು. ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ. ರಂಗ SSLC ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ, ಸ್ಟೇಟ್ ಅವಾರ್ಡ್. ಅದರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಅವರಿಗೆ ಸರ್ಕಾರದ ಕಡೆಯಿಂದ, ಕಿಚ್ಚ ಸುದೀಪ್ ಅವರಿಗೆ. ಏನಂತ ಬರುತ್ತೆ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ. ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ. ಎರಡನೇದು, ಜಸ್ಟ್ ಮಾತ್ ಮತ್ತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವರೇ ಫೋನ್ ಮಾಡ್ತಾರೆ, ನಿಮಗೆ ಅವಾರ್ಡ್ ಕೊಡ್ತಾ ಇದೀವಿ ಅಂತ. ಆಗ್ಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ. ಈ ಅವಾರ್ಡ್ ಅನ್ನೋದಿದೆಯಲ್ಲ, ರಾಜ್ಯೋತ್ಸವ ಪ್ರಶಸ್ತಿ, ಸರ್ಕಾರ ಕೊಡಮಾಡುವ ಪ್ರಶಸ್ತಿಗಳಿದೆಯಲ್ಲ, ಅದು ಅಸಹ್ಯ ಹುಟ್ಟಿಸುವಷ್ಟು, ರೇಜಿಗೆ ಹುಟ್ಟಿಸುವಷ್ಟು ಲಾಭಿಗಳಿಂದ ಕೂಡಿದೆ. ಯಾಕೆ ಸ್ವಾಮಿ ನೀವು 2024 ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ, ಹಾಗೆ ಕೂತಿದ್ದೀರಾ? ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ? ದಯವಿಟ್ಟು ಹೋಗಿ ಶಾಸಕರು, ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ, ಏನೇನು ಅಸಹ್ಯವಾದ ಲಾಭಿಗಳು ನಡೀತವೆ. ಸ್ಟೇಟ್ ಅವಾರ್ಡ್ ಅಂದ್ರೆ ಎಷ್ಟು ಅಸಹ್ಯ ಆಗಿದೆ. ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನ ತಗೊಳ್ಳೋದೇ ಇಲ್ಲ? ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ? ಯಾಕೆ ಅವಾರ್ಡ್ಗಳು ಅಂದ್ರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನ ಹೋಗಿ ವಿಚಾರಿಸಿ ನೋಡಿ. ಅವರು ಆಡ್ತಾ ಇರ್ತಕ್ಕಂಥ ಮಾತು, ಗಣಿಗಾರ್ ರವಿ ಅವರು ಆಡಿರುವ ಒಂದೊಂದು ಪ್ರಶ್ನೆಗೂ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. 2004ರಿಂದ ಇಲ್ಲಿ ತನಕ ಕನ್ನಡ ಅಲ್ಲ, ಹಿಂದಿನಲ್ಲೂ ತಗೊಂಡಿಲ್ಲ ಸುದೀಪ್ ಅವರು ಪ್ರಶಸ್ತಿಗಳನ್ನು. ಅದಕ್ಕೆ ಕಾರಣ ರಾಜಕೀಯ. ಅದನ್ನು ಅವ್ರು ಹೇಳ್ತಾ ಇದ್ರು. ರಂಗ SSLC ಜಸ್ಟ್ ಮಾತಲ್ಲಿ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿ ಕೊಡಲಿಲ್ಲ, ಅವ್ರಿಗೆ ಬೇಸರ ಆಯಿತು, ತಗೋತಾ ಇಲ್ಲ. ಅದರಲ್ಲಿ ತಪ್ಪೇನಿದೆ ಅಂತ ಒಂದು ನೇರವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಆರೋಪಗಳಿಗೆ ವಿಚಾರ. ಎರಡನೇದು, ಅವ್ರನ್ನ ಕರೆದೇ ಇಲ್ಲ, ಆಮಂತ್ರಣನೇ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ನಿಜ ಈಗ ಶಾಸಕ ಗಣಿಗಾರ್ ರವಿ ಅವರು ಸುದೀಪ್ ಅವರ ಹೆಸರನ್ನು ತಗೊಳ್ಳದೇನೆ ಅವ್ರ ಬಗ್ಗೆ ಮಾತನಾಡಿದ್ರು, ಆರೋಪ ಮಾಡಿದರು. ಈಗ ಚಂದ್ರಚೂಡ್ ಕೊಡ್ತಾ ಇರ್ತಕ್ಕಂಥ ಸಮರ್ಥನೆಗಳು ಏನೇನು, ಏನೇನು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅವರ ವಿಡಿಯೋದಲ್ಲಿ ಅಂತ? ಎಸ್ ಅರವಿಂದ್, ಈಗಾಗಲೇ ಏನಂದ್ರೆ ಸಾಕಷ್ಟು ಚರ್ಚೆ. ಈಗ ಫಿಲಮ್ ಏನು ಫೆಸ್ಟಿವಲ್ ಪ್ರಾರಂಭ ಆಯಿತು, ಆ ವೇದಿಕೆಯಲ್ಲಿ ಆಡಿದ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ರವಿ ಗಾಣಿಗ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು, ಶಾಸಕ ರವಿ ಗಾಣಿಗ ಅವರು ಮಾತಾಡಿದಂಥ ಮಾತುಗಳು ಈಗ ಸುದೀಪ್ ಅವರನ್ನು ಅವರ ಮೇಲೆ ಆರೋಪ ಮಾಡುವಂತಿತ್ತು. ಯಾಕಂದರೆ ಇತ್ತೀಚೆಗೆ ಅವರು ರಾಜ್ಯ ಪ್ರಶಸ್ತಿ ಏನು ಬಂದಿತ್ತು, ಒಂದು ಅವಾರ್ಡ್ ಬಂದಾಗ ಮತ್ತು ಹಿಂದೆ ಒಂದು ಡಾಕ್ಟರೇಟ್ ಕೂಡ ಬಂದಿತ್ತು, ಅವನ್ನ ನಯವಾಗಿ ತಿರಸ್ಕರಿಸಿದ್ರು. ಸೊ ಹಾಗಾಗಿ ರವಿ ಗಣಿಗ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತು ನೇರವಾಗಿ ಸುದೀಪ್ ಅವರ ಹೆಸರು ತೆಗೆದುಕೊಳ್ಳದೆ ಸುದೀಪ್ ಅವರ ಮೇಲೆ ಆರೋಪವನ್ನು ಮಾಡಿದರು. ಹಾಗಾಗಿ
ಸುದೀಪ್ ಅವರ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಅವರು ಇವತ್ತು ಲೈವಿಗೆ ಬಂದು ಫೇಸ್ಬುಕ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೈವನ್ನು ವಿಡಿಯೋ ಹಂಚಿಕೊಳ್ಳುವ ಮೂಲಕ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನು ಈ ಒಂದು ಆಯೋಜನೆ ಏನು ಮಾಡಿದ್ರು, ಈಗ ಫಿಲಂ ಫೆಸ್ಟಿವಲ್ ಏನು ಆಯೋಜಕರಿಗೆ ಅವರ ಒಂದು ವಿಫಲತೆಯೇ ಇದಕ್ಕೆ ಕಾರಣ. ಅವ್ರಿಗೆ ಆಹ್ವಾನ ಇಲ್ಲದೆ ಹೇಗೆ ಬರೋದಕ್ಕೆ ಸಾಧ್ಯ? ಒಬ್ಬ ನಟರು ಆಗಲಿ, ನಿರ್ದೇಶಕರಾಗಲಿ, ಇಂಡಸ್ಟ್ರಿಯವ್ರನ್ನ ಯಾಕೆ ದೂರ್ತಾ ಇದ್ದಾರೆ? ಇಲ್ಲಿ ಆಯೋಜಕರು ಮಾಡಿದಂಥ ತಪ್ಪುಗಳಿದ್ದಾವೆ. ಒಂದು ಪಕ್ಷ ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಯಾರು ಬರೋದಕ್ಕೆ ಸಾಧ್ಯ? ಬಟ್ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಇದಕ್ಕೊಂದು ಆಹ್ವಾನ ಅನ್ನೋದೊಂದಿರುತ್ತೆ. ಆ ಒಂದು ಆಹ್ವಾನನೇ ಇಲ್ಲದೇ ಹೇಗೆ ಬರೋದಕ್ಕೆ ಸಾಧ್ಯ ಅನ್ನೋದು ಒಂದು ಕಡೆ ಸ್ಪಷ್ಟ ಮಾಡಿದರೆ, ಇನ್ನೊಂದಿಷ್ಟು ನಮ್ಮ ನೀರು ನಮ್ಮ ಹಕ್ಕು ಅನ್ನೋ ಒಂದಿಷ್ಟು ಪಾದಯಾತ್ರೆಯನ್ನು ಕಾರ್ಯಕ್ರಮವನ್ನು ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಸೊ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಕಾರ್ಯಕ್ರಮಕ್ಕೆ ಕಲಾವಿದರು ಯಾಕೆ ಬರಬೇಕು ಅನ್ನೋ ಒಂದಿಷ್ಟು ನಿಟ್ಟಿನಲ್ಲಿ ಈಗ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ರವಿ ಗಣಿಗ ಮತ್ತೆ DK ಶಿವಕುಮಾರ್ ಅವರಿಗೆ ಸಾಧು ಕೋಕಿಲ್ ಅವರು ಏನು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇದೊಂದು ಶುದ್ಧ ಅಪಭ್ರಂಶ ಅನ್ನೋ ಒಂದು ಮತ್ತೆ ಜೊತೆಗೆ ಈ ಒಂದು ಆಯೋಜನೆಯಲ್ಲಿ ಸಾಧು ಕೋಕಿಲ್ ಅವರ ವಿಫಲತೆ ಎದ್ದು ಕಾಣ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಧನು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಒಬ್ಬೊಬ್ಬರೇ ಮಾತಾಡೋದಕ್ಕೆ ಶುರುವಾಗಿದ್ದಾರೆ, ಆಹ್ವಾನ ಕೊಟ್ಟಿಲ್ಲ ಅಂತ.